ನಮಸ್ಕಾರ. ಶ್ರೀ ಭಕ್ತಿ ವಾಹಿನಿಗೆ ಸ್ವಾಗತ. ವಿಶ್ವದ ಹಲವು ದೇಶಗಳಲ್ಲಿ ಭಗವಾನ್ ಶಿವನಿಗೆ ಸಮರ್ಪಿತವಾದ ಸುಂದರವಾದ ದೇವಾಲಯಗಳನ್ನು ನಾವು ಕಾಣುತ್ತೇವೆ. ಕಲ್ಯಾಣ ಕರ್ನಾಟಕದ ಗಣಿನಾಡು ಎಂದು ಪ್ರಖ್ಯಾತಿ ಪಡೆದ ಬಳ್ಳಾರಿಯ ಈ ಒಂದು ಸುಂದರ ದೇವಾಲಯ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿದೆ. ಯಾವ ದೇವಸ್ಥಾನ ಗೊತ್ತಾ? ನೀವೇ ನೋಡಿ. ಕಲ್ಯಾಣ ಕರ್ನಾಟಕದ ಗಣಿನಾಡು ಎಂದೇ ಪ್ರಖ್ಯಾತ ಪಡೆದಿರುವ ಬಳ್ಳಾರಿಯ ಈ ಒಂದು ಸುಂದರವಾದ ದೇವಾಲಯ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿದೆ. ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿನ ಬಾಲಾಜಿ ಕ್ಯಾಂಪ್ನಲ್ಲಿರುವ ಅಮೃತೇಶ್ವರ ದೇವಸ್ಥಾನವು ತನ್ನ ಸುಂದರವಾದ ಕೆತ್ತನೆಗಳಿಂದ ಜಗಮಗಿಸುತ್ತಿದೆ. ದೇವಸ್ಥಾನದ ಲೈಟ್ನ ಅಲಂಕಾರ ನೋಡಲು ಎರಡು ಕಣ್ಣು ಕೂಡ ಸಾಲದು. ಇದೇ ವರ್ಷ ಫೆಬ್ರವರಿ 24ರಲ್ಲಿ ಪ್ರತಿಷ್ಠಾಪನೆಗೊಂಡ ಈ ಸುಂದರ ಕ್ಷೇತ್ರ ಸಹಸ್ರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ ಅಂತ ಇಲ್ಲಿನ ಅರ್ಚಕರು ಹೇಳ್ತಿದ್ದಾರೆ. मेरा नाम अंकित चतुर्वेदी है. मैं यूपी चित्रकूट से आया हूँ. जहाँ स्फटिक शिवलिंग का स्थापित हुआ. मंदिर के बनने के 2 महीने बाद यहाँ बुलाया और विशेष शुक्ल यजुर्वेदी पूजन के कि इधर दक्षिण तेलुगु है तो कुछ हिंदी वाला भी होना चाहिए. ये समझ के मेरे बुलाया कि कुछ कनाडा है, तेलुगु भी है तो हिंदी वाला भी होना चाहिए. तो ऐसा यूपी से बुलाया स्वामी. तो यहाँ शुक्ल यजुर्वेदी पूजा भी होता है, हिंदी भी पूजा होता है. महादेव का, अंजनेय का, स्वामी माता दी का, ऐसे सभी देवी देवताओं का हिंदी में भी पूजा होता है. इसलिए यहाँ आए हम लोग. नमस्कार.
ಹೆಸರು ಅನು ಅಂತ, ಅನು ಭರತ್ ಅಂತ. ನನ್ನ ಮಗನ ಹೆಸರು ಯುವನ್ ಕುಮಾರ್. ನಾವು ಇಲ್ಲೇ ಬಳ್ಳಾರಿಯಿಂದ ಬರ್ತಿದ್ದೀವಿ. 4th ಟೈಮ್ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ತುಂಬ ಖುಷಿ ಆಗುತ್ತೆ ಬಂದು ಸರ್ತಿಗೊಮ್ಮೆ. ಸ್ವಲ್ಪ ವೀಕೆಂಡ್ ರಿಲ್ಯಾಕ್ಸೇಷನ್ ಇರುತ್ತೆ, ಸೊ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಸೊ ನಮ್ಮ ಫ್ಯಾಮಿಲಿ ಸಮೇತ ಬರ್ತೀವಿ ಪ್ರತಿ ಸಲ ಬಂದಾಗನು. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ತೊಗೊಂಡು ಸ್ವಲ್ಪ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತೀವಿ. ತುಂಬ ಇಲ್ಲಿ ಸುತ್ತಮುತ್ತ ಇರೋ ಜನರಿಗೆ ತುಂಬಾ ಖುಷಿ ಆಗುತ್ತೆ ಈ ಪ್ಲೇಸಿಗೆ ಬರೋದ್ರಿಂದ. ಆಮೇಲೆ ಎಷ್ಟೋ ಜನಕ್ಕೆ ಬಡವರಿಗಾಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋಷ್ಟು ಇರಲ್ಲ. ಈ ಗೋಕರ್ಣ ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಕಾಶಿ ಇಂಥಲ್ಲೆಲ್ಲ ಹೋಗೋಷ್ಟು ಶಕ್ತಿ ಇರಲ್ಲ, ಅಮೌಂಟ್ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ ಇಲ್ಲ. ಸೊ ಅಂಥ ಜನರಿಗೆ ಇಲ್ಲೇ ಸುತ್ತಮುತ್ತ ಬಂದು ಇಂಥ ದೇವಸ್ಥಾನಗಳ ದರ್ಶನ ತಗೊಳ್ಳೋದ್ರಿಂದ ಎಷ್ಟೋ ಪುಣ್ಯ ಸಿಗುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗಿದೆ ಈ ದೇವಸ್ಥಾನ ಇಲ್ಲಿ ಇರೋದ್ರಿಂದ. ತುಂಬ ಜನಗಳು ಖುಷಿಯಾಗಿದೆ. ಸೊ ಮಧ್ಯಮ ವರ್ಗದವ್ರದ್ದು, ರಿಚ್ ಪೀಪಲ್ಸ್ ಆಗಿರ್ಬೋದು, ಬಡವರಾಗಿರ್ಬೋದು, ಅಂಥ ಭೇದ ಭಾವಗಳು ಏನಿಲ್ಲ, ಜಾತಿ ಭೇದ ಭಾವ ಇಲ್ಲ. ಸೊ ಎಲ್ಲರೂ ಬರ್ಬೋದು. ಚೆನ್ನಾಗಿದೆ ದೇವಸ್ಥಾನ. ಹಾಗೂ ಗೊತ್ತಿದ್ದವರು ಬರ್ತಾರೆ, ಗೊತ್ತಿಲ್ಲದವರು ಕೂಡ ನಿಮ್ಮ ಮಾಧ್ಯಮದಿಂದ ಗೊತ್ತಾಗಿ ಬರಲಿ ಅಂತ ನಾವು ಇದು ಮಾಡ್ತೀವಿ. ಸೊ ದೇವಸ್ಥಾನ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ಸೊ ನಮಗೂ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಚಾನಲ್ಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ಥಳೀಯ ಜನರ ಪ್ರಕಾರ ಅಮೃತೇಶ್ವರ ದೇವಸ್ಥಾನ ಶಾಂತಿಯ ತಾಣವಾಗಿದ್ದು ಇಲ್ಲಿಗೆ ಬಂದರೆ ನೆಮ್ಮದಿ ಸಿಗುತ್ತೆ ಎಂಬ ನಂಬಿಕೆ ಇದೆ. ಸ್ಟಾರ್ ಡೈರೆಕ್ಟರ್ ರಾಜಮೌಳಿ ಈ ದೇವಸ್ಥಾನಕ್ಕೆ ವಿಶೇಷ ಅನುದಾನ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ನಮಸ್ತೆ, ನನ್ನ ಹೆಸರು ಸುಬ್ರಹ್ಮಣ್ಯ ಶರ್ಮಾ ಅಂತ. ಇದೇ ಬಾಲಾಜಿನಗರ ವಾಸಿ ನಾನು. ಇದು ಬಂದ್ಬಿಟ್ಟು ಅಮೃತೇಶ್ವರ ದೇವಸ್ಥಾನ ಅಂತ ಫೆಬ್ರವರಿ 29, 2024ರಂದು ಪ್ರತಿಷ್ಠಾಪನೆಗೊಂಡಿದೆ. ಈ ಪ್ರಾಂತದಲ್ಲಿ ಅತ್ಯಂತ ಅಪರೂಪವಾದ ಒಂದು ಸ್ಫಟಿಕ ನಿರ್ಮಿತ ಶಿವಾಲಯ ಈ ಭಾಗದಲ್ಲಿ ಒಂದು ಪ್ರತಿಷ್ಠಾಪನೆಗೊಂಡಿದೆ. ಈ ದೇವಸ್ಥಾನದಲ್ಲಿ ಮತ್ತು ವಾರಾಹಿದೇವಿ, ನರಸಿಂಹಸ್ವಾಮಿ, ಶಿವನ ಪಕ್ಕಕ್ಕೆ ಗಣಪತಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿ ಹಾಗೂ ಕಾಲಭೈರವ, ಸುಬ್ರಹ್ಮಣ್ಯ ಸ್ವಾಮಿ, ವಿಶೇಷವಾದ ದೊಡ್ಡದಾಗಿರುವಂತಹ ಆಂಜನೇಯ ಮತ್ತು ಅದರ ಪರಿವಾರವಾಗಿ ಸುತ್ತ 9 ರೂಪದ ಆಂಜನೇಯ ಸ್ವಾಮಿಗಳ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಯಿತು. ಹಾಗೂ ಆದಿತ್ಯಾದ ನವಗ್ರಹ ಭದ್ರಕಾಳಿ ಕೂಡ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ 7 ಗಂಟೆಗೆ ರುದ್ರಾಭಿಷೇಕ ಅಂದರೆ ಶಿವನಿಗೆ ಅಭಿಷೇಕ ಹಾಗೂ ಮಹಾಗಣಪತಿ, ಅನ್ನಪೂರ್ಣೇಶ್ವರಿ, ವಾರಾಹಿ, ನರಸಿಂಹ, ಕಾಲಭೈರವ, ಸುಬ್ರಹ್ಮಣ್ಯ, ನವಗ್ರಹ, ಆಂಜನೇಯ ಸ್ವಾಮಿಗಳಿಗೆ ಅರ್ಚನೆಗಳು ನಡೆಯುತ್ತದೆ. 8 ಮಂಗಳಹಾರತಿ. ನಂತರ ಭಕ್ತಾದಿಗಳ ಆರ್ಜಿತ ಸೇವೆಗಳು ಅಂದರೆ ಅವರವರ ಇಚ್ಛೆದ ಮೇಲೆಗೆ ಅರ್ಚನೆಗಳು ಹಾಗೂ ಅಕ್ಷರಾಭ್ಯಾಸ, ಅನ್ನಪ್ರಾಶನ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಕೂಡ ನಡೀತಾ ಇರ್ತವೆ ಇಲ್ಲಿ. ಮತ್ತು ಅತ್ಯಂತ ವಿಶೇಷವಾಗಿ ಇಲ್ಲಿ ಪ್ರತಿ ಸೋಮವಾರ ಸಂಜೆ ಪ್ರದೋಷ ಕಾಲದಲ್ಲಿ ದ್ವಾದಶ ಆರತಿ ಅಂತ ಮಾಡ್ತೀವಿ. ಅದು ಅತ್ಯಂತ ವಿಶೇಷವಾಗಿ ಇಲ್ಲಿ ನಡೆಯುತ್ತಾ ಇರ್ತದೆ ಪ್ರತಿ ಸೋಮವಾರ. ಮತ್ತು ಹುಣ್ಣಿಮೆ, ಅಮಾವಾಸ್ಯ ಮತ್ತು ವಿಶೇಷ ಪರ್ವದಿನಗಳಲ್ಲಿ ಆ ಒಂದು ಪ್ರದೋಷ ಆರತಿ ನಡೆಯುತ್ತದೆ. ಇಲ್ಲಿ ಶಿವರಾತ್ರಿ 6 ಯಾಮ ಪೂಜೆ ಅಂತ ಆಗುತ್ತದೆ ಇಲ್ಲಿ. ಮತ್ತು ವಿಶೇಷವಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಶಿವರಾತ್ರಿ ದಿನ ಭಕ್ತಾದಿಗಳು ಪಾಲ್ಗೊಳ್ತಾರೆ. ವಿಶೇಷವಾಗಿ ಬರ್ತಾನೆ ಇರ್ತಾರೆ. ವಿಶೇಷ ದಿನಗಳಲ್ಲಿ ಮತ್ತು ಸೋಮವಾರ ಪರ್ವದಿನಗಳು ಏನಿರ್ತಾವೋ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಈ ದೇವಾಲಯವು ಹರಿಹರಪುರದ ಶ್ರೀ ಶಂಕರಾಚಾರ್ಯರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ. ಈ ಪುಣ್ಯಕ್ಷೇತ್ರದ ಸುತ್ತ ವಾರಾಹಿ ದೇವಿ, ನರಸಿಂಹಸ್ವಾಮಿ, ಕಾಲಭೈರವೇಶ್ವರ, ಸುಬ್ರಹ್ಮಣ್ಯ ಸ್ವಾಮಿ, ಭದ್ರಕಾಳಿ ಮತ್ತು ಮುಂತಾದ ಉಪದೇಗುಲಗಳು ಕಣ್ಮನ ಸೆಳೆಯುತ್ತಿವೆ. This
this is the second visit that I have come to the temple, and the first visit with my wife and my daughter Kashvi. So by seeking the blessings of Lord Shiva, then the positive vibes what we get in the temple is really good, and it is very beautifully constructed by Srivari Trust, and we feel very peaceful after coming to this temple. And the lights and the decoration and the architect of the temple is very beautiful. I had visited this temple on the opening, and this is my second visit with my family, and this is one of the best temple in surroundings of Ballari I have ever seen it. Thank you. ಥ್ಯಾಂಕ್ ಯು. ನಾನು ಧರ್ಮೇಂದ್ರ ಅಂತ ಹೇಳ್ಬಿಟ್ಟು ನಾವು ತುಮಕೂರಿನವರು, ನಮ್ಮ ಸ್ನೇಹಿತರು ಇದ್ದರು ಬಳ್ಳಾರಿನಲ್ಲಿ, ಬಂದಿದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದೇವಸ್ಥಾನನ ಹೇಳಿದ್ರು. ಅದಕ್ಕೆ ಸಂಜೆ ಟೈಮ್ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತುಮಕೂರಿಂದ ಬಳ್ಳಾರಿಗೆ ಬಂದಿದ್ವಿ ಮಧ್ಯಾಹ್ನ. ಅದರಿಂದ ಬಂದು ಇಲ್ಲಿ ತುಮಕೂರಲ್ಲಿ ಬಳ್ಳಾರಿನಲ್ಲಿ ನಮ್ಮ ಸ್ನೇಹಿತರು ಇದ್ರಲ್ಲ ಅವ್ರ ಜೊತೆ ಬಂದ್ವಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ ಲಿಂಗು ನೋಡಿದರೆ ಒಂದು ಅದ್ಭುತ. ಆ ಲಿಂಗು ಒಳಗೆ ಹಿಮಾಲಯನೇ ಕಾಣಿಸ್ತಾ ಇದೆ. ಆ ಹಿಮಾಲಯ ನೋಡ್ತಾ ಇದ್ರೆ ನಮಗೆ ಸಾಕ್ಷಾತ್ ಹಿಮಾಲಯದಲ್ಲೇ ಲಿಂಗು ಉದ್ಭವ ಐತೆ ಅನ್ನೋ ಒಂಥರ ಕಾಣ್ತಾ ಇದೆ. ಅಮೃತಶಿಲೆ ಒಳಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವಾತಾವರಣ. ಬಳ್ಳಾರಿ ಇದಕ್ಕೆ 10 ಕಿಲೋಮೀಟರ್ನ ಆಗುತ್ತಂತೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಸಂಜೆ ಟೈಮು ಈ 5 ಗಂಟೆಯಿಂದ 7-8 ಗಂಟೆ ತನಕ ನೋಡೋಕ್ಕೆ ಅದ್ಭುತವಾಗಿದೆ. ಈ ಗೋಪುರಗಳು ಮತ್ತು ಎಲ್ಲ ದೇವಸ್ಥಾನಗಳು ಸಹ ಇಲ್ಲಿ ಕಟ್ಟಿದ್ದಾರೆ. ವಿಘ್ನೇಶ್ವರ ಇದೆ, ಭೂವರಾಹ ಸ್ವಾಮಿ ಇದೆ, ಮತ್ತು ನರಸಿಂಹಸ್ವಾಮಿ ಇದೆ. ತುಂಬ ಚೆನ್ನಾಗಿ ಬಸವಣ್ಣ ಅಂತೂ ಎದ್ದು ಬರೋಂಗಿದೆ. ಬಸವಣ್ಣ ಮಲಗಿರೋ ದೇವ್ರ ಲಿಂಗು ಮುಂದರೆಗೆ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅದರೊಳಗೆ ಬಂದು ನೋಡ್ಬೇಕು ಎಲ್ಲರೂ. ಬಳ್ಳಾರಿ ಜನ ಆಗಲಿ, ಕರ್ನಾಟಕ ಜನ ಆಗಲಿ, ಆಂಧ್ರ ಪ್ರದೇಶದ ಜನ ಆಗಲಿ ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಸಂತೋಷ ಆಗಿದೆ. ನೋಡ್ಬಿಟ್ಟು ನಮಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ವಿ. मेरा नाम जयश्री सोनी है और ये मेरा यहाँ पे दूसरी बार आना हुआ है और ये बहुत ही सुंदर और बहुत ही शांति जगह है. बहुत ही अच्छा है. यहाँ का शिवलिंग बहुत सुंदर है और हम मेरा फैमिली के साथ एक्चुअली मेरी फैमिली यहाँ 3 बार आ चुके हैं और मेरा यहाँ दूसरी बार है. और ये बहुत अच्छा मंदिर है, बहुत सुंदर है. यहाँ का एनवायरनमेंट बहुत अच्छा है. आप प्लीज़ आइए, आप सब आइए. थैंक यू. ಇಷ್ಟು ಮಾತ್ರವಲ್ಲದೆ ಗರ್ಭಗುಡಿಯಲ್ಲಿ ಶಿವನ ಪಕ್ಕದಲ್ಲಿ ಗಣಪತಿ ಮತ್ತು ಮಾತೆ ಅನ್ನಪೂರ್ಣೇಶ್ವರಿಯ ಮೂರ್ತಿಗಳು ಎಲ್ಲರನ್ನೂ ಆಕರ್ಷಿ ಒಟ್ನಲ್ಲಿ ಸ್ಫಟಿಕದಿಂದ ಕೂಡಿದ ಈ ಶಿವಾಲಯ ಬಳ್ಳಾರಿ ಜಿಲ್ಲೆಯ ಒಂದು ಕೇಂದ್ರ ಬಿಂದು ಎಂದರೆ ತಪ್ಪಾಗಲಾರದು. ಇನ್ನು ಬಳ್ಳಾರಿ ಜಿಲ್ಲೆಗೆ ಭೇಟಿ ನೀಡುವ ಪ್ರವಾಸಿಗರು ಕೂಡ ಕೇವಲ ಹಂಪೆ ಹೊಸಪೇಟೆಯನ್ನು ಮಾತ್ರ ಐತಿಹಾಸಿಕ ಸಾಂಸ್ಕೃತಿಕ ಸ್ಮಾರಕಗಳ ಕೇಂದ್ರವನ್ನಾಗಿ ಪರಿಗಣಿಸುತ್ತಾರೆ. ಆದರೆ ಕೂಡ್ಲಿಗಿ, ಕೊಟ್ಟೂರು, ಹೂವಿನಹಡಗಲಿ, ಸಿರುಗುಪ್ಪ, ಕುರುಗೋಡು, ತೆಕ್ಕಲಕೋಟೆ ಮತ್ತು ಬಲಕುಂದಿ ಸೇರಿದಂತೆ ಇನ್ನಿತರೆ ವಿವಿಧ ಸ್ಮಾರಕಗಳತ್ತ ಗಮನ ನೀಡುತ್ತಾರೆ. ಇನ್ನು ಮುಂದೆ ಬಳ್ಳಾರಿಗೆ ಭೇಟಿ ನೀಡುವ ಪ್ರವಾಸಿಗರು ಅಮೃತೇಶ್ವರ ದೇವಸ್ಥಾನಕ್ಕೂ ಭೇಟಿ ನೀಡಲಿ ಎನ್ನುವುದು ನಮ್ಮೆಲ್ಲರ ಆಶಯ.